dear students, in the last video we are discussing about the some classification of the elements and periodic table and modern periodic table. Then what are the limitations and what are the advantages of modern periodic table? In that chapter, the next concept is periodicity or periodic trends in properties of the elements. In the first video, we are discussing about the periodicity term. Periodicity means the changing the physical and chemical properties after certain period. Physical and chemical properties of the element. Physical and chemical properties of the element will be changing after certain period. When we arrange the elements in the increasing order of their atomic number. ನಾವು ಒಂದು ಎಲಿಮೆಂಟ್ ಅನ್ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ನಂಬರ್ ಒಳಗೆ ಅರೇಂಜ್ಮೆಂಟ್ ಮಾಡಿ ಬರೆದಾಗ ಹೌದಾ ಕೆಲವೊಂದು ಪೀರಿಯಡ್ ಅಥವಾ ಕೆಲವೊಂದು ಸರ್ಟನ್ ಹೌದಾ ಡಿಸ್ಟೆನ್ಸ್ ಅಥವಾ ಸರ್ಟನ್ ಪೀರಿಯಡ್ ಆದ ನಂತರ ಏನಾಗ್ತದೆ ಅದರ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿ ರೀಅಪಿಯರ್ ಆಗ್ತದೆ ಹೌದಾ that one we call it as the periodicity. ಹೌದಾ ಅದಕ್ಕೆ ನಾವು ಏನು ಕರಿತೀವಿ periodicity ಅಂತ ಕರಿತೀವಿ. ಈ periodicity ಒಳಗೆ ಹೌದಾ ಕೆಲವೊಂದು periodic properties ಬರ್ತವೆ. ಒಂದು periodic properties ಬರ್ತಾವೆ. ಆ properties ನೋಡಿದಾಗ ಹೌದಾ the first one is atomic radii. Atomic radii and ionic radii. ಹೌದಾ ಬಹಳಷ್ಟು ಪ್ರಾಪರ್ಟೀಸ್ ಬರ್ತಾವೆ ಹೊರಗೆ ನಾವೇನು ಮಾಡ್ತೀವಿ ಎಲೆಕ್ಟ್ರಾನ್ ಏನಂತ ಅಂತೀವಿ ರೇಡಿಯೇಷನ್ಸ್ ಯಾವ ರೀತಿ ಆಗ್ತದೆ ಆಮೇಲೆ ಬಾಯ್ಲಿಂಗ್ ಪಾಯಿಂಟು ಮೆಲ್ಟಿಂಗ್ ಪಾಯಿಂಟು ಈ ರೀತಿ ಕೆಲವೊಂದು ಫಿಸಿಕಲ್ ಮತ್ತು ಕೆಲವೊಂದು ಕೆಮಿಕಲ್ ಪ್ರಾಪರ್ಟೀಸನ್ನು ಕರಿತೀವಿ. ಅದನ್ನು ನಾವೇನು ಮಾಡ್ತೀವಿ ಕೆಲವೊಂದು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಒಳಗೆ ಒಂದು 4-5 ಫಿಸಿಕಲ್ ಪ್ರಾಪರ್ಟಿಯನ್ನು ನಾವೇನು ಮಾಡ್ತೀವಿ ಯಾವ ರೀತಿ ವೇರಿಯೇಷನ್ ಆಗ್ತದೆ ಪೀರಿಯಾಡಿಕ್ ಟೇಬಲ್ ಒಳಗೆ ಅಲಾಂಗ್ ದ ಪೀರಿಯಡ್ ಒಳಗೆ ಏನಾಗ್ತದೆ ಮತ್ತು ಡೌನ್ ದ ಗ್ರೂಪ್ ಅಂದರೆ ಏನಾಗ್ತದೆ ಅಂತ ನಾವೇನು ಮಾಡ್ತೀವಿ ಇದರೊಳಗೆ ಕರಿತೀವಿ. ಅದರ ಒಂದೇ ಪ್ರಾಪರ್ಟಿ ಯಾವ ಸ್ಟಡಿ ಮಾಡೋದು ನಾವು ಅಟೋಮಿಕ್ ರೇಡಿಯೈ. ದೆನ್ ಸೆಕೆಂಡ್ ಒನ್ ಈಸ್ ಅಯೋನೈಸೇಷನ್ ಎಂಥಾಲ್ಪಿ. And third one electron gain enthalpy. Then last one that is electronegativity. ಹೌದಾ ಇಷ್ಟನ್ನು ನಾವೇನಾಗಬೇಕಾಗಿದೆ ಈ ಒಂದು ಒಳಗೆ ಸ್ಟಡಿ ಮಾಡಬೇಕು ಈ ಚಾಪ್ಟರ್ ಒಳಗೆ. ಹೌದಾ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್. ಈ 4 ಪ್ರಾಪರ್ಟಿ ಮೇಲಿಂದ ಒಂದು ಕ್ವಶನ್ ಏನಿರ್ತದೆ 3 ಮಾರ್ಕ್ಸ್ ಇದು ಫಿಕ್ಸ್ ಇರ್ತದೆ. ಹೌದಾ ಪಾರ್ಟ್ ಸಿ ಒಳಗೆ ಒಂದೇ ಕ್ವಶನ್ ಅನ್ನು ತಗೊಂಡ್ರೆ ಆ ಒಂದೇ ಕ್ವಶನ್ ಎದ್ರ ಮೇಲೆ ಇರ್ತದೆ ಈ ಪೀರಿಯಾಡಿಕ್ ಪ್ರಾಪರ್ಟೀಸ್ ಮೇಲೆ ಇರ್ತದೆ. ಹೌದಾ ಈ 4 ಪ್ರಾಪರ್ಟಿನ ನಾವು ಮಾಡ್ತೀವಿ ಈ ಚಾಪ್ಟರ್ ಒಳಗೆ ಸ್ಟಡಿ ಮಾಡ್ತೀವಿ. ಹೌದಾ ಒಂದೇದು ಈ ಪ್ರಾಪರ್ಟಿನ ಸ್ಟಡಿ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಾವು ಅಟೋಮಿಕ್ ಅಥವಾ ಅಯಾನಿಕ್ ರೇಡಿಯೈನ ಸ್ಟಡಿ ಮಾಡಕ್ಕಿದ್ರೆ ಒಂದೇದು ಡೆಫಿನೇಷನ್ ಅನ್ನು ನೆನಪಿರಬೇಕು. ಹೌದಾ ಎದಕ್ಕೆ ನಾವು ಅಟೋಮಿಕ್ ರೇಡಿಯೈ ಅಂತೀವಿ ಅಯಾನಿಕ್ ರೇಡಿಯೈ ಅಂತೀವಿ. ಅದರೊಳಗೆ ಎಷ್ಟು ಟೈಪ್ ಆಫ್ ರೇಡಿಯಸ್ ಬರ್ತಾವೆ ಅದ್ರಲ್ಲಿ ಯಾವ ಟೈಪ್ ಆಫ್ ರೇಡಿಯೈನ ನಾವು ಸ್ಟಡಿ ಮಾಡ್ತೀವಿ. ಹೌದಾ ಇದಾದ ನಂತರ ಯಾವ ರೀತಿ ವೇರಿಯೇಷನ್ ಆಗ್ತದೆ. ಹೌದಾ ಅಲಾಂಗ್ ದ ಪೀರಿಯಡ್ ಆದ್ರೆ ಅಟೋಮಿಕ್ ರೇಡಿಯೈಯು ಇನ್ಕ್ರೀಸ್ ಆಗ್ತದೋ ಡಿಕ್ರೀಸ್ ಆಗ್ತದೋ. ನೀವು ಡೌನ್ ದ ಗ್ರೂಪ್ ಅಂದಾಗ ಅಟೋಮಿಕ್ ರೇಡಿಯೈಯು ಇನ್ಕ್ರೀಸ್ ಆಗ್ತದೋ ಅಥವಾ ಡಿಕ್ರೀಸ್ ಆಗ್ತದೆ. ಹೌದಾ ಈ ಎರಡು ಟರ್ಮ್ ನಾವು ಏನು ಮಾಡಬೇಕು ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್. ಹೌದಾ ಯಾವ್ದು ಇನ್ಕ್ರೀಸ್ ಆಗ್ತದೆ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್ ಆದರೆ ಡೌನ್ ದ ಗ್ರೂಪ್ ಏನಾಗ್ತದೆ ಡೌನ್ ದ ಗ್ರೂಪ್ ಡಿಕ್ರೀಸ್ ಆದರೆ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್ ಆಗ್ತಿರ್ತದೆ. ಅದು ನಾವೇನು ಮಾಡಬೇಕು ಚೆನ್ನಾಗಿ ನೆನಪಿರಬೇಕು. ಹೌದಾ ಇನ್ನು ಇದಕ್ಕೊಂದು ರೀಸನ್ ಕೇಳ್ತಾರೆ. ಹೌದಾ ವೈ
the give reason atomic radii will be increase or down the group if you move along the grade it will be decreases hada then give reason ಅದು ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದ್ರೆ the variation of atomic radii along the period and down the group ಅದು ಯಾವ ರೀತಿ ವೇರಿಯೇಷನ್ ಆಗ್ತದೆ and give reason ಹೌದಾ ಈ ರೀತಿ ಒಂದು 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಈ 4 ಪ್ರಾಪರ್ಟೀಸ್ ಮೇಲೆ ಏನು ಮಾಡ್ತಾರೆ ಹೇಳಿ ಹೌದಾ ಕೇಳ್ತಾರೆ ಅದು ಇಂಪಾರ್ಟೆಂಟ್ ಭಾಳ ಅದ ಅದಕ್ಕೊಂದು ಸ್ವಲ್ಪ ಏನು ಮಾಡಿ ಹೌದಾ ಮತ್ತಷ್ಟು ಬುಕ್ಸ್ ಅನ್ನು ರೆಫರ್ ಮಾಡಿ ನಿಮ್ಗೆ ಏನಾದ್ರು ತಿಳಿಲಿಲ್ಲ ಅಂತ ಏನು ಮಾಡಿ ಅದನ್ನ ಮತ್ತೊಮ್ಮೆ ಈ ವಿಡಿಯೋಸ್ ಅನ್ನು ನೋಡಿ ಅದು ತಿಳಿಲಿಲ್ಲ ಅಂತ ಮಾಡಿ ನಮ್ಮ ಕಡೆ ಕನ್ಸರ್ನ್ ಮಾಡಿ ಹೌದಾ ಕೇಳ್ಕೊತೀವಿ ಹೌದಾ ಅದರೊಳಗೆ ಫಸ್ಟ್ನೇ ಪ್ರಾಪರ್ಟಿ ನಾವು ಏನು ನೋಡ್ತೀವಿ ಅಟೋಮಿಕ್ radii and ionic radii ಅಂತ ನೋಡಿ ಅಟೋಮಿಕ್ and ionic radii ಹೌದಾ ಈಗ ನಾವು ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಏನು ಮಾಡಿದ್ವಿ ಅಟಮ್ ಸರ್ಕಲ್ ಹೌದಾ ಆಮೇಲೆ ಅಟೋಮಿಕ್ ಸ್ಟ್ರಕ್ಚರ್ ಅಂತ ಹೌದಾ ಆ ಅಟೋಮಿಕ್ ಸ್ಟ್ರಕ್ಚರ್ ಆಲ್ರೆಡಿ ಕಲ್ತಿದೆ ಪರಮಾಣುವಿನ ರಚನೆ ಅಂತ ಹೇಳಿ ಕಲ್ತಿರಲ್ಲ ಅದನ್ನ ನಾವು ಸ್ವಲ್ಪ ಹೇಳ್ಬಿಡ್ತೀವಿ ಹೌದಾ ಹಲವಾರು ಹೌದಾ ಸೈಂಟಿಸ್ಟ್ಗಳು ಬರ್ತಾರ ಮೊದಲು ಅಟಮ್ ಏನದ ನ್ಯೂಟ್ರನ್ ಅಂತ ಹೇಳ್ತಾರ ಹೌದಾ ಅಟಮ್ ಅನ್ನ ನಾವೇನ್ ಮಾಡ್ತೀವಿ ಮತ್ತು ಅದನ್ನ ಸ್ಟಡಿ ಮಾಡ್ಕೋತ ಹೋದಾಗ ಅಟಮ್ ಏನದ ನ್ಯೂಟ್ರನ್ ಇಲ್ಲ ಅದರೊಳಗೆ ಏನದ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಇದಾವ ಪ್ರೋಟಾನ್ ಅದ ನ್ಯೂಟ್ರಾನ್ ಅದ ಎಲೆಕ್ಟ್ರಾನ್ ಅದ ಅಂತ ಹೇಳಿ ಏನ್ ಮಾಡ್ತೀರಿ ಡಿಸ್ಕಷನ್ ಮಾಡ್ತೀರಿ ಆ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಎಲ್ಲಿ ಹೌದಾ ಡಿಸ್ಟ್ರಿಬ್ಯೂಟ್ ಆಗ್ಯಾವ ಅಥವಾ ಯಾವ ರೀತಿ ಅರೇಂಜ್ಮೆಂಟ್ ಆಗ್ಯಾವ ಅದನ್ನ ನಾವೇನ್ ಮಾಡ್ತೀವಿ ಹಲವಾರು ಸೈಂಟಿಸ್ಟ್ಗಳು ಏನ್ ಮಾಡ್ತಾರೆ ಕೆಲವೊಂದು ಹೌದಾ ಅದರದೇ ಆದಂತಹ ಒಂದು ರಿಸಂಬಲ್ ಇರುವಂತಹ ಒಂದು ಸ್ಟ್ರಕ್ಚರ್ಸ್ ಅನ್ನ ತಿಳ್ಕೊತ ಹೋಗ್ತಾರೆ ಅದನ್ನ ನಾವು ತಿಳ್ಕೊತ ಹೋಗ್ತೀವಿ ಹೌದಾ ಈ ಲಾಸ್ಟ್ ಫೈನಲ್ ಆಗಿ ಏನು ಹೇಳ್ತೀವಿ ದ ಸೆಂಟ್ರಲ್ ನ್ಯೂಕ್ಲಿಯಸ್ ಹೌದಾ ದ ನ್ಯೂಕ್ಲಿಯಸ್ ಕಂಟೈನಿಂಗ್ ದಿ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಹೌದಾ ಒಂದು ನ್ಯೂಕ್ಲಿಯಸ್ ಇರ್ತದ ಒಂದು ಅಟಮ್ ತಗೊಂಡಾಗ ಸೆಂಟ್ರಲ್ ಏನಿರ್ತದ ನ್ಯೂಕ್ಲಿಯಸ್ ಇರ್ತದ ಆ ನ್ಯೂಕ್ಲಿಯಸ್ ಒಳಗೆ ಏನದಾವ್ರಿ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಹೌದಾ ಇನ್ ದಿಸ್ nucleus it is surrounded with so many number of energy levels the super electrons revolve around in the circular path with different energy levels okay this is the structure of the atom okay the centrally positively charged nucleus is at the center then the negatively charged electrons will be moving around the nucleus in the circular path with fixed radius and fixed energy ಹೌದಾ ಇಷ್ಟನ್ನ ನಾವೇನ್ ಮಾಡಿದ್ವಿ ಅಟೋಮಿಕ್ ಸ್ಟ್ರಕ್ಚರ್ ಒಳಗೆ ಪರಮಾಣು ರಚನೆ 9 8 ಕಲ್ತೀರಿ ಅದ್ರ ಬಗ್ಗೆ ನಿಮ್ಗೆ ಗೊತ್ತದ ಹೌದಾ ಈಗ ನಾ ಯಾಕೆ ಹೇಳಿದ್ರೆ when you are defining the atomic radii or ionic radii ಹೌದಾ atomic radii ಅನ್ನು ಡಿಫೈನ್ ಮಾಡಬೇಕಾದ್ರೆ then I must have the knowledge about how the nucleus is there and where it is there and how electrons will be revolving ಹೌದಾ ಎಲ್ಲಿ ಎಲೆಕ್ಟ್ರಾನ್ಸ್ ಇರ್ತಾವೆ ಎಲ್ಲಿ ಅಟಮ್ ಇರ್ತದ ಎಲ್ಲಿ ನ್ಯೂಕ್ಲಿಯಸ್ ಇರ್ತದ ಎಲ್ಲಿ ಪ್ರೋಟಾನ್ಸ್ ಇರ್ತಾವ ಎಲ್ಲಿ ನ್ಯೂಟ್ರಾನ್ಸ್ ಇರ್ತಾವ ಏನಿದ್ರು ಇದೆಲ್ಲ ಐಡಿಯಾ ಬೇಕಾಗ್ತದೆ ಹೌದಾ ಗೊತ್ತಾಗೈತಿ ಇನ್ನ ಅಟೋಮಿಕ್ ರೇಡಿಯೈನ ಡೆಫಿನಿಷನ್ ಯಾವ್ದು ಅಟೋಮಿಕ್ ರೇಡಿಯೈ ಹೆಂಗೆ ಹೇಳ್ಬೋದು ಅಟೋಮಿಕ್ ರೇಡಿಯೈ ತಗೊಂಡಾಗ ಅಥವಾ ಡೆಫಿನಿಷನ್ ತಗೊಂಡಾಗ ಹೆಂಗೆ ಹೇಳ್ಬೋದು ಡೆಫಿನಿಷನ್ ತಗೊಂಡಾಗ ಯಾವುದು ಇದು atomic radius ಹೌದಾ it is the internuclear distance ಹೌದಾ between the center of nucleus to the outermost cell electron ಹೇಳ್ಬೋದು ಇಲ್ಲ ಹೇಳ್ತೀವಿ ಇಟ್ ಈಸ್ ದ ಒನ್ ಆಫ್ ದಿ ಇದು ನಾವು ಅಟಮ್ಸ್ ಅನ್ನು ತಗೊಂಡಾಗ ಈ ಒಂದೇ ಅಟಮ್ ಅನ್ನು ಏನು ಮಾಡಬಹುದು ಐಸೋಲೇಟ್ ಮಾಡಬಹುದು ಹೌದಾ ಅದಕ್ಕೆ ನಾವೇನ್ ಮಾಡ್ತೀವಿ ಈ ಅಟೋಮಿಕ್ ರೇಡಿಯಸ್ ಡೆಫಿನಿಷನ್ ಏನಾಗುತ್ತೆ ಇಟ್ ಈಸ್ internuclear distance
nuclear distance between two bonded atoms. ಹೌದಾ, ಎರಡು ಏನಾದ್ರು ಬಾಂಡೆಡ್ ಅಟಮ್ಸ್ ಇತ್ತು ಅಂದ್ರೆ ಆ ಎರಡು ಬಾಂಡೆಡ್ ಅಟಮ್ಸ್ ಏನಿರಬೇಕಂದ್ರೆ ಸಿಮಿಲರ್ ಇರಬೇಕು. ಹೌದಾ, ಸೇಮ್ ಕ್ಯಾಟಗರಿ ಅಥವಾ ಸೇಮ್ ಟೈಪ್ ಆಫ್ ಅಟಮ್ಸ್ ಬಾಂಡ್ ಆಗಿ ಅಂತ ಬಾಂಡ್ ಆದಂತ ಅಟಮ್ಸ್ ಅದರ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂತ ತೆಗೆದಾಗ, ಈ ನ್ಯೂಕ್ಲಿಯಸ್ ಇಂದ ಈ ನ್ಯೂಕ್ಲಿಯಸ್ ಗೆ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂತ ತೆಗೆದಾಗ ಆ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅನ್ನ ಹಾಫ್ ಮಾಡಿದಾಗ ಏನು ಬರ್ತಲ್ಲ, that value is the atomic radii. ಆ ವ್ಯಾಲ್ಯೂನ ನಾವು ಏನು ಕರೀಬಹುದು, ಅಟೋಮಿಕ್ ರೇಡಿಯೈ ಅಂತ ಕರೀಬಹುದು. ಅದನ್ನ ಡೆಫಿನಿಷನ್ ಪುಸ್ತಕದಲ್ಲಿ ನೋಡಿ ಬರ್ಕೋಬಹುದು ಅಥವಾ ಬ್ಯಾಟ್ ಮಾಡಬಹುದು. ಬಟ್ ಎಕ್ಸಾಕ್ಟ್ ಅದ್ರ ಮೀನಿಂಗ್ ಏನದ, ಹೌದಾ, ಅದು ನಿಮಗೆ ಗೊತ್ತಾಗಬೇಕಾದ್ರೆ ಈಗ ಸ್ವಲ್ಪ ಅಂತ ಹೋಗ್ತದೆ. ಈಗ ಒಂದು ಅಟಮ್ಸ್ ಅನ್ನ ನೀವು ಏನು ಮಾಡಕ್ ಬರೋಲ್ಲ, ಹೌದಾ, ಈಗ ಅಟಮ್ ಅದ, ಇದನ್ನ ನಮಗೆ ರೇಡಿಯಸ್ ಹೇಳ್ಬೇಕಾಗಿದೆ. ಹೌದಾ, ಸೆಂಟ್ರಲ್ ನ್ಯೂಕ್ಲಿಯಸ್ ಅದ. ಹೌದಾ, ನ್ಯೂಕ್ಲಿಯಸ್ ಇಂದ ಇದರ ಇನ್ಫ್ಲೂಯೆನ್ಸ್ ಎಲ್ಲಿ ಮಟ್ಟ ಅದ, ಹೌದಾ, ಔಟರ್ ಮೋಸ್ಟ್ ಸೆಲ್ ಎಲ್ಲಿ, ಆ ಸೆಲ್ ಮಟ್ಟ ಇರುವಂತ ಈ ಡಿಸ್ಟೆನ್ಸ್ ನಾವು ಏನಂತ ಕರೀಬಹುದು, ರೇಡಿಯಸ್ ಅಂತ ಕರೀಬಹುದು. ಹೌದಾ, ಬಟ್ ಏನಾಗ್ತದ, ದ ಸಿಂಗಲ್ ಅಟಮ್ಸ್ ಕೆನಾಟ್ ಬಿ ಐಸೋಲೇಟ್. ಒಂದೇ ಒಂದು ಅಟಮ್ ಅನ್ನ ನಮ್ಗೆ ಏನ್ ಮಾಡಕ್ ಬರ್ತದ್ರಿ, ಐಸೋಲೇಟ್ ಮಾಡಕ್ ಬರಲ್ಲ. ಹೌದಾ, ಏನ್ ಮಾಡಕ್ ಬರ್ತದ, ನಾವ್ ಹೇಳ್ಬೋದು ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಸೆಲ್ ಎಲೆಕ್ಟ್ರಾನ್ ಅಂತ ಹೇಳ್ಬೋದು. ಹೌದಾ, ಸಿಂಪಲ್ ನಿಮ್ಗೆ ಹೇಳ್ಬೋದು. ಈಗ ಒಂದು ಏನ ಸರ್ಕಲ್ ತಗೊಂಡಾಗ ರೇಡಿಯಸ್ ಡಿಫೈನ್ ಮಾಡೋದ್ರೆ ನೀವು ಹೇಳ್ತೀರಿ ರೇಡಿಯಸ್ ಎಲ್ಲಿದೆ ಅಂತ ಹೇಳಿದ್ರೆ ಹೇಳ್ತೀರಿ. ಅದನ್ನ ಈಗ ನಮ್ಮ ಅಟೋಮಿಕ್ ರೇಡಿಯೈ ಇದೆ, ಇದು ಅಟಮ್ ಅದ, ಇದು ರೇಡಿಯಸ್ ಹೇಳ್ಬೇಕಾಗಿದೆ, ಡೆಫಿನಿಷನ್ ಹೇಳ್ಬೇಕಾಗಿದೆ. ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಸೆಲ್ ಎಲೆಕ್ಟ್ರಾನ್. ಹೌದಾ, ಸೆಲ್ ಔಟರ್ ಮೋಸ್ಟ್ ಸೆಲ್ ಎಲೆಕ್ಟ್ರಾನ್ ಇಂದ ಸೆಂಟರ್ ಏನು ಡಿಸ್ಟೆನ್ಸ್ ಅದ ಅದನ್ನ ನಾವು ಏನು ಕರಿತೀವಿ, ಅಟೋಮಿಕ್ ರೇಡಿಯೈ ಅಂತ ಕರಿತೀವಿ. ಹೌದಾ, ಈ ಅಟೋಮಿಕ್ ರೇಡಿಯೈ ಅನ್ನು ತಗೊಂಡಾಗ ಈ ಅಟೋಮಿಕ್ ರೇಡಿಯೈ ಫೈಂಡ್ ಔಟ್ ಮಾಡೋದೇನದ, ನಾ ಹೇಳಿದೀಗ ಒಂದು ಅಟಮ್ ಅದ, ಅಟಮ್ ಒಳಗಿಂದ ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ಸೆಲ್ ಎಲೆಕ್ಟ್ರಾನ್ ಕ ಏನು ಡಿಸ್ಟೆನ್ಸ್ ಅದ ಅದನ್ನ ಏನಂತ ಕರೆದ್ರಿ, ಅಟೋಮಿಕ್ ರೇಡಿಯೈ ಅಂತ ಹೇಳಿ ಡೆಫಿನಿಷನ್ ಕೊಟ್ಟು. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಸೆಲ್ ಎಲೆಕ್ಟ್ರಾನ್. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್ ದ ರೇಡಿಯೈ. ಹೌದಾ, ಈ ರೀತಿ ಅಟಮ್ ಅನ್ನ ತಗೊಂಡು ಈ ರೀತಿ ಒಂದು ಏನ್ ಮಾಡಕ್ ಬರೋದಿಲ್ಲ, ನಮ್ಗೆ ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡಕ್ ಬರೋದಿಲ್ಲ. ಹೌದಾ, ಯಾಕಂದ್ರೆ ದ ಸಿಂಗಲ್ ಅಟಮ್ಸ್ ಕೆನಾಟ್ ಬಿ ಐಸೋಲೇಟ್. ಹೌದಾ, ಒಂದೇ ಅಟಮ್ಸ್ ಅನ್ನ ಐಸೋಲೇಟ್ ಮಾಡಕ್ ಬರೋದಿಲ್ಲ. ಹೌದಾ, ಐಸೋಲೇಟ್ ಮಾಡಕ್ ಬರೋದಿಲ್ಲ ಅಂದ್ರೆ ನಮ್ಗೆ ಏನಾಗ್ತದೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಫೈನ್ ದ ಅಟೋಮಿಕ್ ರೇಡಿಯೈ. ಹೌದಾ, ಅದಕ್ಕೆ ನಾವು ಏನ್ ಮಾಡ್ತೀವಿ, ಇದ್ರೊಳಗೆ ಮತ್ತಷ್ಟು ಟೈಪ್ ಮಾಡಿ ಎರಡು ಟೈಪ್ ಡೆಫಿನಿಷನ್ ಅನ್ನು ಕೊಡ್ತೀವಿ. ಒಂದೇದು ಕೋವೆಲೆಂಟ್ ರೇಡಿಯಸ್, ಕೋವೆಲೆಂಟ್ ರೇಡಿಯಸ್. ಹೌದಾ, ಇನ್ನೊಂದು ಏನು ಬರ್ತದೆ, ಮೆಟಾಲಿಕ್ ರೇಡಿಯಸ್ ಅಂತ ಬರ್ತದ. ಆಮೇಲೆ ವಂಡರ್ ವಾಲ್ಸ್ ರೇಡಿಯಸ್, ವಂಡರ್ ವಾಲ್ಸ್ ರೇಡಿಯಸ್, ದೆನ್ ಮೆಟಾಲಿಕ್ ರೇಡಿಯಸ್. ಈ ರೀತಿ ಎರಡು ಟೈಪ್ ಮಾಡ್ತೀವಿ, ರೇಡಿಯಸ್ ಅನ್ನ ಮತ್ತೆ ಡಿಫೈನ್ ಮಾಡ್ತೀವಿ. ಅದರ ನಮ್ಗೆ ಏನದ ಮೇನ್ ಅಟೋಮಿಕ್ ರೇಡಿಯೈ ಅಂತ ಹೇಳ್ತೀವಿ ನಾವು, ಇಟ್ ಈಸ್ ದ linear distance ಅಥವಾ it is the distance between the center of nucleus to the outermost cell electron. Therefore it is the atomic radii. But the atomic radius is very quite difficult to find out because the single atom cannot be isolated. Single atom ಅನ್ನು isolate ಮಾಡಕ್ ಬರಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, atoms usually they will be in a combined form. ಹೌದಾ, ಅದೇನಿರ್ತದೆ ಕಂಬೈನ್ಡ್ ಫಾರ್ಮ್ ಇರ್ತದೆ. ಆ ಕಂಬೈನ್ಡ್ ಫಾರ್ಮ್ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ ಅಂತ 3 ಟೈಪ್ ಆಫ್ ರೇಡಿಯಸ್ ಡೆಫಿನಿಷನ್ ಅನ್ನು ಕೊಡ್ತೀವಿ. ಹೌದಾ, ಈಗ ನಾನು ಒಂದೇ ತಗೊಂಡಿದ್ದೆ, ಹೌದಾ, ಕೋವೆಲೆಂಟ್ ರೇಡಿಯಸ್ ಅಂತ ತಗೊಂಡಿದ್ದೆ. ಹೌದಾ, ಈ ಕೋವೆಲೆಂಟ್ ರೇಡಿಯಸ್ ಡೆಫಿನಿಷನ್ ಕೊಡಾಕ ನಾವು ಏನು ಮಾಡ್ತೀವಿ, ಇಟ್ ಈಸ್ ದ 1/2 ಆಫ್ ದ ಡಿಸ್ಟೆನ್ಸ್. ಮೂರಕ್ಕೂ ಸೇಮ್ ಡೆಫಿನಿಷನ್ ಅದ, ಒಂದು ಡೆಫಿನಿಷನ್ ಬರ್ತದೆ, ಅದರ ರೀತಿ ನಾವು ಮುಂದಕ್ಕೆ ಬರೆಯಬಹುದು. 1/2 of the distance between the centers of the nuclei, between the centers of the nuclei of two adjacent
two adjacent similar atoms joined by single covalent bond. ಈಗ ಕೋವೆಲೆಂಟ್ ರೇಡಿಯಸ್ ಅಂದ್ರೆ ನಾವು ಎದಕ್ಕೆ ಅನ್ಬೋದು ಕೋವೆಲೆಂಟ್ ಅಂದ್ರೆ ಅಯಾನಿಕ್ ರೇಡಿಯಸ್ ಅನ್ನು ಬೈ ಅಟಾಮಿಕ್ ರೇಡಿಯಸ್ ಅನ್ನು ನಾವು ಏನು ತಗೋತೀವಿ ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಸೆಲ್ ಇಟ್ ಇಸ್ ದ ಅಟಾಮಿಕ್ ರೇಡಿಯಸ್ ಬಟ್ ಅಟಾಮಿಕ್ ರೇಡಿಯಸ್ ಅನ್ನು ನಾವು ಫೈಂಡ್ ಔಟ್ ಮಾಡಕ್ಕೆ ಬರೋಲ್ಲ ಅದನ್ನು ಕಂಬೈನ್ಡ್ ಫಾರ್ಮ್ ಫೈಂಡ್ ಔಟ್ ಮಾಡೋದ್ರಿಂದ ಅದರೊಳಗೆ ಯಾವ ರೀತಿ ಕಂಬೈನ್ಡ್ ಫಾರ್ಮ್ ಅದನ್ನ ನಾವು ಮಾಡ್ತೀವಿ ಅಟಾಮಿಕ್ ರೇಡಿಯಸ್ ಅನ್ನು 3 ಟೈಪ್ ಕ್ಲಾಸಿಫಿಕೇಶನ್ ಮಾಡ್ತೀವಿ ಕೋವೆಲೆಂಟ್ ರೇಡಿಯಸ್ ವಾನ್ ಡೆರ್ ವಾಲ್ಸ್ ರೇಡಿಯಸ್ ಅಂಡ್ ದಿ metallic radius ಅಂತೇಳಿ ಈ covalent radius ಅಂತ ಬಂದಾಗ it is one half of the distance between the center of the nuclei of two adjacent similar atoms joined by single covalent bond. Suppose I taken the two atoms. Either the nucleus is there, this is the nucleus, and this is the internuclear distance. It is the internuclear distance. Okay? One half of the distance between the centers of nuclei of two adjacent similar atoms. Are joined by the single covalent bond. ಹೌದಾ ಈಗ ನಾ ಎರಡು ಅಟಮ್ಸ್ ಅನ್ನು ತಗೊಂಡಿನಿ ಆ ಎರಡು ಅಟಮ್ಸ್ ಗಳಿಗೆ ಯಾವ ಬಾಂಡ್ ಅದ ರೀ ಕೋವೆಲೆಂಟ್ ಬಾಂಡ್ ಅದ ಬಾಂಡ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟು ಅಟಮ್ಸ್ ಎರಡು ಅಟಮ್ಸ್ ನಡುವಿರುವಂತ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೌದಾ ಈ ಎರಡು ಅಟಮ್ಸ್ ಅದಾವ ಈ ಎರಡು ಅಟಮ್ಸ್ ನಡುವೆ ಏನದ ಒಂದು ಬಾಂಡ್ ಫಾರ್ಮೇಷನ್ ಆಗಿದೆ ಆ ಬಾಂಡ್ ಯಾವುದು ರೀ ಕೋವೆಲೆಂಟ್ ಬಾಂಡ್ ಅದ ಈ ರೀತಿ ಕೋವೆಲೆಂಟ್ ಬಾಂಡ್ ಇರುವಂತ ಎರಡು ಅಟಮ್ಸ್ ಇದೆ ಹೌದಾ ಸೆಂಟರ್ಸ್ ನ್ಯೂಕ್ಲಿಯರ್ ಇದು ಡಿಸ್ಟೆನ್ಸ್ ಹೌದಾ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅನ್ನು ತೆಗೆದು ಅದರ ಹಾಫ್ ವ್ಯಾಲ್ಯೂ ತೆಗೆದ್ರೆ ದಟ್ ಇಸ್ ದ ರೇಡಿಯೈ ಆಫ್ ದಿ ಅಟಮ್ that type of radii you called as the covalent radius ಆ ಟೈಪ್ ಆಫ್ ರೇಡಿಯಸ್ ಇತ್ತು ಅಂದ್ರೆ ಅದಕ್ಕೆ ನಾವು ಏನಂತ ಹೆಸರಿಸ್ತೀವಿ ಕೋವೆಲೆಂಟ್ ರೇಡಿಯಸ್ ಅಂತ ನೇಮಿಂಗ್ ಮಾಡ್ತೀವಿ ಹೌದಾ ಅದನ್ನ ನಾವು ಡೆಫಿನಿಷನ್ ಹೇಳ್ಬೇಕಾದ್ರೆ ಏನು ಮಾಡ್ತೀವಿ one half of the distance between the centers of nuclei of two adjacent similar atoms ಹೌದಾ ಇದೊಂದು ಕ್ಲೋರಿನ್ ಇದು ಹೈಡ್ರೋಜನ್ ತಗೋಬಾರ್ದು ಹೌದಾ ಇದು ಕ್ಲೋರಿನ್ ಇತ್ತಂದ್ರೆ ಇದು ಏನಿರಬೇಕು ಕ್ಲೋರಿನ್ ಇರಬೇಕು ಅದಕ್ಕೆ ನಾವು ಏನು ಹೇಳ್ತೀವಿ ಸಿಮಿಲರ್ ಅಟಮ್ಸ್ ಹೌದಾ joined by single covalent bond that is called the covalent radius. Then another one is van der Waals radius. Hada if the two atoms are held by the van der Waals force of attraction, hada it is the only not a permanent bond. Van der Waals force andre van der Waals bond andre ಇದು hada permanent bond ಅಲ್ಲ it is the only force of attraction in between the two atoms. ಈ ಎರಡು atoms ಅದಾವ ಈ ಎರಡು atoms ನಡುವೆ ಒಂದು ಹೌದಾ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಷ್ಟೇ ಡೆವಲಪ್ ಆಗಿರ್ತದೆ ಅಲ್ಲಿ ಪರ್ಮನೆಂಟ್ ಬಾಂಡ್ ಏನಾಗಿರ್ತದ ಫಾರ್ಮೇಷನ್ ಆಗಿರಲ್ಲ ಈ ಕ್ಲೋಸ್ ಡಿಸ್ಟೆನ್ಸ್ ಬಂದಾಗ ಇಲ್ಲಿ ಏನಾಗಿರ್ತದ ಒಂದು ಅಟ್ರಾಕ್ಷನ್ ಇರ್ತದ ಇದನ್ನ ದೂರ ಹೋದಿವಿ ಅಂದ್ರೆ ಇದರೊಳಗೆ ಅಟ್ರಾಕ್ಷನ್ ಏನಾಗ್ತದ ಹೋಗ್ಬಿಡ್ತದೆ ಹೌದಾ ಈ ರೀತಿ ಇತ್ತು ಅಂದ್ರೆ ಅದನ್ನ ನಾವು ಏನಂತ ಹೇಳ್ತೀವಿ van der Waals ಫೋರ್ಸ್ ಅಂತ ಹೇಳ್ತೀವಿ ಆ ರೀತಿ van der Waals ಫೋರ್ಸ್ ಆಗಿ ಅವೆರಡು ಅಟಮ್ಸ್ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅನ್ನು ತೆಗೆದು ಅದರ ಹಾಫ್ ಡಿಸ್ಟೆನ್ಸ್ ಅನ್ನು ತಗೊಂಡ್ರೆ ದಟ್ ಇಸ್ ದ van der Waals ರೇಡಿಯಸ್ ಹೌದಾ ಅದನ್ನ ಹೇಳ್ತಾರೆ one of the half distance between the center of nuclei of two adjacent similar atoms they are bounded by the or they are joined by the van der Waals force in the solid state ಹೌದಾ solid state ಒಳಗೆ ಏನಾಗಿ ರೀತಿ ಆಗ್ತದೆ ಹೌದಾ van der Waals force of attraction ಇರ್ತದೆ ಈ van der Waals force of attraction ಗೆ ಹೇಳಲಾದ atoms distance ಅನ್ನು ತೆಗೆದು ಅದರಾಗಿನ half value ತಗೊಂಡ್ರೆ ಅದರಿಂದ van der Waals radius ಇನ್ನೊಂದು ಏನಂದ್ರೆ metallic radius ಅಂತ ಬರ್ತದೆ if there is a metallic
ಮೆಟಾಲಿಕ್ ಬಾಂಡ್ ಅಂದ್ರೆ ಎರಡು ಮೆಟಲ್ಸ್ ನಡುವೆ ಬಾಂಡ್ ಫಾರ್ಮೇಷನ್ ಇರ್ತದೆ ಈ ರೀತಿ ಮೆಟಾಲಿಕ್ ಬಾಂಡ್ ಇತ್ತು ಅಂದ್ರೆ ಆ ಮೆಟಾಲಿಕ್ ಬಾಂಡ್ ದ ಡಿಸ್ಟೆನ್ಸ್ ಅನ್ನು ತೆಗೆದಾಗ ನಮಗೆ ಏನು ಬರ್ತಲ್ಲ ದಟ್ ಇಸ್ ಕಾಲ್ಡ್ ದಿ ಮೆಟಾಲಿಕ್ ರೇಡಿಯಸ್ ಆಲ್ ದೀಸ್ ಆರ್ ಸೇಮ್ ಡೆಫಿನಿಷನ್ಸ್ ಅದ ಇಲ್ಲಿ ಕೋವೆಲೆಂಟ್ ಬಾಂಡ್ ಇತ್ತು ಅಂದ್ರೆ ಕೋವೆಲೆಂಟ್ ರೇಡಿಯಸ್ ವಾನ್ ಡೆರ್ ವಾಲ್ಸ್ ಫೋರ್ಸ್ ಇತ್ತು ಅಂದ್ರೆ ವಾನ್ ಡೆರ್ ವಾಲ್ಸ್ ರೇಡಿಯಸ್ ಮೆಟಾಲಿಕ್ ಬಾಂಡ್ ಇತ್ತು ಅಂದ್ರೆ ಮೆಟಾಲಿಕ್ ರೇಡಿಯಸ್ ಹೌದಾ ಈ ರೀತಿ ನಾವು ಏನು ಮಾಡ್ತೀವಿ ಮತ್ತು ಅಟಾಮಿಕ್ ರೇಡಿಯನ್ನ ಈ ಮೂರು ರೀತಿ ಮತ್ತೆ ಡಿವೈಡ್ ಮಾಡ್ತಾರೆ ಅದು ಸಿಂಪಲ್ ಆಗಿ ಇಟ್ಕೊಳ್ಳಿ ಅಟಾಮಿಕ್ ರೇಡಿಯೈ ಅಥವಾ ಅಟಾಮಿಕ್ ರೇಡಿಯಸ್ ಅಂದ್ರೆ ನಾವು ಎಲ್ಲಿ ಮಾಡ್ತೀವಿ ಹೌದಾ ಎಲ್ಲಿಂದ ಎಲ್ಲಿ ಮಟ್ಟ ಇರುವಂತ ಡಿಸ್ಟೆನ್ಸ್ ಗ ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ಸೆಲ್ ಇರುವಂತ ಡಿಸ್ಟೆನ್ಸ್ ಗ ನಾವು ಏನು ಕರಿತೀವಿ ಅಟಾಮಿಕ್ ರೇಡಿಯೈ ಅಥವಾ ಅಟಾಮಿಕ್ ರೇಡಿಯಸ್ ಅಂತ ಕರಿತೀವಿ ಹೌದಾ ಡಿಫೈನ್ ಅಟಾಮಿಕ್ ರೇಡಿಯೈ ಅಂತ ಹೇಳಿ ಒಂದು ಡೆಫಿನಿಷನ್ ಕೇಳ್ತಾರೆ ಹೌ ಇಟ್ ವೇರೀಸ್ ಅಲಾಂಗ್ ದ ಪೀರಿಯಡ್ ಅಂಡ್ ಡೌನ್ ದ ಗ್ರೂಪ್ ಅಂತ ಕೇಳ್ತಾರೆ ಹೌದಾ ಇಲ್ಲ ಅಂದ್ರೆ ಇವಾಗ ಮಾರ್ಕ್ಸ್ ಕೇಳೋದು ಬಹಳ ರೇರ್ ಹೌದಾ ಬಟ್ ಡೆಫಿನಿಷನ್ ಮತ್ತೆ ಯಾವ್ದು ಕೇಳ್ತಾರೆ ಅಟಾಮಿಕ್ ರೇಡಿಯೈ ಕೇಳ್ತಾರೆ ಹೌದಾ ಇನ್ನೇನದ ನೆಕ್ಸ್ಟ್ ವೇರಿಯೇಷನ್ ಆಫ್ atomic radii variation of atomic radii ಅಂದ್ರೆ ಇವನು ಅಟೋಮ್ ಅದ ಈ ಅಟಾಮಿಕ್ ರೇಡಿಯೈ ನಾನು ಕಂಡು ಮಾಡಿದ್ವಿ ಈ ಅಟಾಮಿಕ್ ರೇಡಿಯೈ ತಗೊಂಡಾಗ ನಾವೇನು ಪೀರಿಯಾಡಿಕ್ ಟೇಬಲ್ ಅನ್ನು ತಗೊಂಡಿವಿ ಅದರೊಳಗೆ ಯಾವ ರೀತಿ ವೇರಿಯೇಷನ್ ಆಗ್ತದ ಅದು ಯಾವ ರೀತಿ ಚೇಂಜಸ್ ಆಗ್ತದ ಸಪೋಸ್ ಇಫ್ ಯು ಟೇಕ್ ದ along the period and down the group along the period and down the group ಹೌದಾ ಅಟಾಮಿಕ್ ರೇಡಿಯೈ ಅಂದ್ರೆ ಡೆಫಿನಿಷನ್ ಗೊತ್ತಾಗಿದೆ ಈ ಅಟಾಮಿಕ್ ರೇಡಿಯೈ along the period ಏನಾಗ್ತದೆ ಮತ್ತು down the group ಆಗಿ ಏನಾಗ್ತದೆ ಅಂತಂದಾಗ ಬರೀ ಎರಡು ವರ್ಡ್ ನೆನಪಿಡ್ರಿ the variation of atomic radii along the period if you move left to right ನೋಡಿ ನಾನು ಏನು ಹೇಳ್ತೀನಿ if you move along the period from left to the right the atomic radius will be goes on decreasing the atomic radius will be goes on decreasing ಹೌದಾ ಈಗ ಒಂದು periodic table ಅನ್ನು ತಗೊಂಡ ನಿಮ್ಮ ಲೆಫ್ಟ್ ಹೌದಾ ಈ ಕಡೆಯಿಂದ ಈ ಕಡೆ ನೀವು ಏನಾದರೂ ಮೂವ್ ಆದ್ರೆ ಅಂದ್ರೆ ಪೀರಿಯಡ್ ಜೊತೆ ಮೂವ್ ಆದ್ರೆ ಅಂದ್ರೆ ಅದರೊಳಗೆ ಅಟಾಮಿಕ್ ರೇಡಿಯೈ ಏನಾಗುತ್ತೆ ಹೋಗ್ತದ್ರಿ along the period they will be goes on decreasing if you move down the group ಹೌದಾ down the group ಹೋದ್ರೆ ಏನಾಗ್ತದೆ the atomic radii will be goes on increasing ಇದಿಷ್ಟು ನೀವೇನು ಬರ್ತೀವಿ ನೆನಪು ಎರಡು ಮಾರ್ಕ್ಸಿಗೆ ಬಹಳಷ್ಟು ಸ್ಲೈಡ್ ಆಗ್ತದೆ ಬರೀ ಇನ್ಕ್ರೀಸು ಡಿಕ್ರೀಸು ಎರಡು ವರ್ಡನ್ನ ಏನು ಬರೀಬೇಕು ನೆನಪಿಟ್ರಿ ಅಂದ್ರೆ ಯು ಗೆಟ್ 2 ಮಾರ್ಕ್ಸ್ ಹೌದಾ ಡೆಫಿನಿಷನ್ ನೆನಪಿರ್ತದೆ ಹೌದಾ what is meant by atomic radii and how it varies along the period and down the group ಕೇಳಿದ್ರು ಹೌದಾ ಈಸಿಯಾಗಿ atomic radii ಡೆಫಿನಿಷನ್ ಬರೆದಿ ಇನ್ನ ವೇರಿಯೇಷನ್ ಆಫ್ atomic radii along the period and down the group ಹೌದಾ along the period ಬಂದಾಗ decreases down the group ಬಂದಾಗ increases ಇನ್ನೊಂದು ವರ್ಡ್ ಬರ್ತದೆ give reason ಅಂತ ಹೌದಾ give reason ಯಾವುದೇ ವರ್ಡ್ ಕೇಳಿರ್ತಾರೆ along the period ಹೌದಾ the atomic radius will be decreasing then give reason ಹೌದಾ ಯಾವ ರೀತಿ ಈ ಕ್ವೆಶ್ಚನ್ ಪೇಪರ್ ನೋಡಾಕ ಗೊತ್ತಾಗ್ತದ ಯಾಕೆ ಅದು ಡಿಕ್ರೀಸ್ ಆಗ್ತದ along the period ಯಾಕೆ ಡಿಕ್ರೀಸ್ ಆಗ್ತದ ಒಳ್ಳೆಯದ ರೀಸನ್ ಅಂತ ಹೇಳ್ಬೋದು ಹೌದಾ ಇದು ಟೇಕ್ along the period along the period ಏನಾದರೂ ಮೂವ್ ಆದ್ರೆ ಏನಾಗುತ್ತದೆ the atomic radii will be goes on decreasing ಹೌದಾ ಇದಕ್ಕೆ ನಾ ರೀಸನ್ ಹೇಳೋದು ಹೌದಾ ರೀಸನ್ ಹೇಳೋದಕ್ಕೆ ಮೊದಲು ಸಿಂಪಲ್ ಏನು ಗೊತ್ತಿರಬೇಕಂದ್ರೆ ನಾನು ಈ ಕಡೆಯಿಂದ ಈ ಕಡೆ ಮೂವ್ ಆಗತ್ತೀನಿ ಹೌದಾ ಸೆಕೆಂಡ್ ಪೀರಿಯಡ್ ಅದ ಈ ಕಡೆ ನಾನು ಹೊರತೀನಿ ಅಂದ್ರೆ ಹೌದಾ ಆಲ್ ದ ಎಲೆಕ್ಟ್ರಾನ್ಸ್ ವಿಲ್ ಬಿ ಫಿಲ್ ಅಪ್ ಹೌದಾ ಈ ಕಡೆಯಿಂದ ಈ ಕಡೆ ಏನು ಅಂತೀರಿ ಅದನ್ನ 18 ಆಟಮ್ಸ್ ಏನು ಬರ್ಕೊಂತೀರಿ ಅದರೊಳಗೆ ಎಲೆಕ್ಟ್ರಾನ್ಸ್ ಏನು ಫಿಲ್ ಮಾಡ್ತೀರಿ ಒಂದು ವರ್ಡ್ ನೆನಪಿರಿ when we are moving in the same period the electrons will be entering into the same cell suppose ಈಗ ಎರಡನೇ ಪೀರಿಯಡ್ ತಗೊಂಡಿರ್ತೀವಿ ಹೌದಾ ಇದೊಂದು ಅಟಮ್ ಅದ ಹೌದಾ ಇದೊಂದು ಫಸ್ಟ್ನೇ ಸೆಲ್ ಇದೊಂದು ಸೆಕೆಂಡ್ ಸೆಲ್ ಹೌದಾ ನಾನು ಸೆಕೆಂಡ್ ಪೀರಿಯಡ್ ಆಗಿ ಮೂವ್ ಆಗತ್ತೀನಿ ಅಂದ್ರೆ they will always the
ಸೆಲ್ ಅದ ಎದ್ರೊಳಗೆ ಫಿಲ್ ಆಗೋದು ಹೋಗ್ತಾವ್ರಿ ಎರಡನೇ ಸೆಲ್ ಒಳಗೆ ಫಿಲ್ ಆಗೋದು ಹೋಗ್ತಾವ ಹೌದಾ ಅದಕ್ಕೆ ನಾ ಎಲೆಕ್ಟ್ರಾನ್ಸ್ ಅನ್ನ ಇದ್ರೊಳಗೆ ಫಿಲ್ ಮಾಡತ್ತಂದ್ರ ಈ ಎಲೆಕ್ಟ್ರಾನ್ಸ್ ಇದ್ರೊಳಗೆ ಫಿಲ್ ಆಗೋದ್ರಿಂದ ಎರಡನೇ ಸೆಲ್ ಒಳಗೆ ಫಿಲ್ ಆಗ್ತದೆ ಯಾವಾಗ ಈ ಎರಡನೇ ಸೆಲ್ ಒಳಗೆ ಫಿಲ್ ಆಗೋಗ್ತಾವ ಈ ಎರಡನೇ ಪೀರಿಯಡ್ ಕಂಪ್ಲೀಟ್ ಮುಗಿಬಿಟ್ಟ ಯಾವಾಗ ಈ ಕಂಪ್ಲೀಟ್ ಮುಗಿದ ತರ ಮಾಡೋದು ಗೊತ್ತಿಲ್ಲ ಅವಾಗ ಏನಾಗ್ತದೆ ಇದು ಮೂರನೇ ಪೀರಿಯಡ್ ಬರುತ್ತೆ ಹೌದಾ ಅದಕ್ಕೆ ನಾ ರೀಸನ್ ಹೇಳ್ಬೇಕಾದ್ರೆ ಹೌದಾ when you are moving along the period when you are moving along the period the electrons will be entering into the same cell the electrons are entering into the same cell electrons edrolaga enter agatavri same cell olaga enter agatava hauda therefore their effective nuclear charge their effective nuclear charge will be goes on increasing ಹೌದಾ ಯಾವಾಗ ನಾವು ಅಟಮ್ಸ್ ಅನ್ನ along the period ಬರ್ಕೊಂಡು ಹೋಗ್ತೀವಿ in the increasing order of their atomic number ಒಳಗ ಅವಾಗ ಒಂದು ಪೀರಿಯಡ್ ಒಳಗೆ ನಾವು ಬರ್ಕೊಂಡು ಹೋದಾಗ ಆ ಪೀರಿಯಡ್ ಮುಗಿಮಟ್ಟನು ಬೇರೆ ಸೆಲ್ ಒಳಗೆ ಏನಾಗೋದಿಲ್ಲ ಎಲೆಕ್ಟ್ರಾನ್ ಆಡ್ ಆಗೋದಿಲ್ಲ ಸೇಮ್ ಸೆಲ್ ಒಳಗೆ ಎಲೆಕ್ಟ್ರಾನ್ ಆಡ್ ಆಗೋದಿಲ್ಲ ಅದರೊಳಗೆ ಏನಾಗ್ತದೆ effective nuclear charge increase ಆಗ್ತದೆ ಸಪೋಸ್ ನೀನು ಇದು ಫಸ್ಟ್ ಸೆಲ್ ಇದು ಸೆಕೆಂಡ್ ಸೆಲ್ ಹೌದಾ ಇದರೊಳಗೆ ಫಸ್ಟ್ ಸೆಲ್ ಒಳಗೆ ಎರಡು ಎಲೆಕ್ಟ್ರಾನ್ ಇದಾವ ಸೆಕೆಂಡ್ ಸೆಲ್ ಒಳಗೆ ಒಂದು ಎಲೆಕ್ಟ್ರಾನ್ ಆಡ್ ಮಾಡಿ ಹೌದಾ ಅವಾಗ ಎರಡು ಎಲೆಕ್ಟ್ರಾನ್ ಮೂರು ಎಲೆಕ್ಟ್ರಾನ್ ಅದಾವ ಅಂದ್ರೆ ಎಷ್ಟು ಇರ್ತದೆ ಪಾಸಿಟಿವ್ ಚಾರ್ಜ್ 3 ಯಾಕಂದ್ರೆ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವ ಅಷ್ಟು ನಂಬರ್ ಆಫ್ ಏನ್ ಇರ್ತಾವ ಪ್ರೋಟಾನ್ಸ್ ಇರ್ತಾವ ಎಷ್ಟು ಪ್ರೋಟಾನ್ ಇರ್ತದೆ ಅಷ್ಟೇ ಇರ್ತದೆ ಪಾಸಿಟಿವ್ ಚಾರ್ಜ್ ಇರ್ತದೆ ಅಂದ್ರೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇರ್ತದೆ ಬ್ಯಾಲೆನ್ಸ್ ಇರ್ತದೆ ಈಗ ನೋಡಿ ಫಸ್ಟ್ ಎಲಿಮೆಂಟ್ ಬಂದ್ರೆ ಈಗ ಅಲಾಂಗ್ ದ ಪೀರಿಯಡ್ ಕೊಟ್ಟಿದ್ರಿ ಎರಡನೇ ಪೀರಿಯಡ್ ಒಳಗ ಒಂದು ಯಾವ್ದೋ ಎ ಅನ್ನೋ ಅಟಮ್ ಬಂದು ಮುಂದಿನ ಬಿ ಅಟಮ್ ಐತಿ ಬಿ ಅಟಮ್ ಒಳಗೆ 4 ಎಲೆಕ್ಟ್ರಾನ್ ಇರ್ತಾವೆ ಯಾಕಂದ್ರೆ ಈಗ 3 ಅಂದ್ರೆ 4 ಇರಬೇಕು ಯಾಕಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ನಂಬರ್ ಬರುತ್ತೆ ಹೌದಾ ಇದು 3 ಇತ್ತು ಈಗ ಏನಾಯ್ತು 4 ಹೌದಾ ಅವಾಗ ಇಲ್ಲಿ 4 ಬಟ್ ಇಲ್ಲಿ ಎಷ್ಟೈತಿ ಪಾಸಿಟಿವ್ ಚಾರ್ಜ್ 4 ಈಗ ಸಿ ಅಟಮ್ ಅನ್ನ ಬರ್ರಿ ಅವಾಗ 4 ಇದ್ದು 5 ಆಯ್ತು ಹೌದಾ ಈಗ 5 ಪಾಸಿಟಿವ್ ಆಯ್ತು ಅಂದ್ರೆ ಅವಾಗ ಇಲ್ಲಿ ಏನಾಯ್ತು ಪಾಸಿಟಿವ್ ಚಾರ್ಜ್ 5 ಹೌದಾ ನಾವು ಏನು ಅಲಾಂಗ್ ದ ಪೀರಿಯಡ್ ಹೋಗ್ತೀವಲ್ಲ ಹಾಗಿದ್ರೊಳಗೆ ಏನಾಗತ್ತಲ್ಲ effective nuclear charge ಹೌದಾ effective nuclear charge ಅಂದ್ರೆ the charge present on the nucleus ನಾಗ ಪ್ರೆಸೆಂಟ್ ಇರುವಂತ ಒಂದು ಚಾರ್ಜ್ ಇರುತ್ತಲ್ಲ ಆ ಚಾರ್ಜ್ ನಾವು ಏನು ಕರೀತೀವಿ effective nuclear charge ಅಂತ ಕರೀತೀವಿ ಈ effective nuclear charge ಏನಾಗುತ್ತದೆ ಸೇಮ್ ಸೆಲ್ ಒಳಗೆ ಎಲೆಕ್ಟ್ರಾನ್ಸ್ ಆಡ್ ಅಪ್ ಆಗೋದ್ರಿಂದ ಅದು ಹಂಗೆ ಹೆಚ್ಚಾಗುತ್ತದೆ ಬಟ್ ಇದರದ್ದು ಡಿಸ್ಟೆನ್ಸ್ ಏನಾರ ಹೆಚ್ಚಾಗುತ್ತದ್ರಿ ಈ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಇಂದ ಈ ಎಲೆಕ್ಟ್ರಾನ್ ಡಿಸ್ಟೆನ್ಸ್ ಏನಾರ ಹೆಚ್ಚಾಗುತ್ತದ ಇಲ್ಲ ಅದ ಸೇಮ್ ಡಿಸ್ಟೆನ್ಸ್ ಒಳಗೆ ಎಲೆಕ್ಟ್ರಾನ್ ಆಡ್ ಅಪ್ ಆಗತ್ತವ ಅದ ಹೆಂಗೆ ಇದರೊಳಗೆ ಚಾರ್ಜ್ ಹೆಚ್ಚಾಗ್ತದಲ್ಲ ಹಂಗೆ ಏನು ಮಾಡ್ತದ ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ನ ಅದೇ ಮಾಡ್ತದ ಮೋರ್ ಸ್ಟ್ರಾಂಗ್ಲಿ ಹೋಲ್ಡ್ ಮಾಡ್ತದ ಏನು ಮಾಡ್ತದೆ ಹೋಲ್ಡ್ ಮಾಡ್ತದ ಅದು ಅವಾಗ ನ್ಯೂಕ್ಲಿಯಸ್ ಚಾರ್ಜ್ ಹೆಚ್ಚಾಗಲ್ಲ ಇದನ್ನ ಏನಾಗ್ತದ ಅಟ್ರಾಕ್ಷನ್ ಹೆಚ್ಚಾಗ್ತದ ಅಟ್ರಾಕ್ಷನ್ ಹೆಚ್ಚಾಗಲ್ಲ ಈ ಆರ್ಬಿಟಲ್ ಏನಾಗ್ತದ ಸ್ಟ್ರಿಂಕ್ ಆಗ್ತದೆ ಆರ್ಬಿಟಲ್ ಏನಾಗ್ತದ ಸ್ಟ್ರಿಂಕ್ ಆಗ್ತದ ಅದಕ್ಕೆ ನಾವು ಏನು ಮಾಡ್ತೀವಿ ಡಿಕ್ರೀಸ್ ಅಂತ ಹೆಂಗೆ ಚಾರ್ಜ್ ಹೆಚ್ಚಾಗ್ತದ ಹಂಗೆ ಆಟೋಮೆಟಿಕ್ ಆರ್ಬಿಟಲ್ ಏನು ಮಾಡ್ತದ ಅದನ್ನ ಜಕ್ಕೋತದ ಆ ಎಲೆಕ್ಟ್ರಾನ್ಸ್ ಅನ್ನ ತನಕ ಹೆಚ್ಚು ಜಕ್ಕೋತದ ಅವಾಗ ಆರ್ಬಿಟಲ್ ಏನಾಗ್ತದ ಸ್ಟ್ರಿಂಕ್ ಆಗ್ತದ ಅದನ್ನ ನಾವು ಏನು ಮಾಡ್ತೀವಿ ಡಿಕ್ರೀಸ್ ಅಂತ ಕರೀತೀವಿ ಹೌದಾ ಸಿಂಪಲ್ ಆಗಿ ಅಲಾಂಗ್ ದ ಪೀರಿಯಡ್ ಹೌದಾ ಗಿವ್ ರೀಸನ್ ಹೌ ದ ಅಟಾಮಿಕ್ ರೇಡಿಯೈ ವಿಲ್ ಬಿ ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್ ಹೌದಾ reason ಹೇಳ್ತೀನಿ along the period the electrons will be add up to the same cell therefore when if you move along the period then their effective nuclear charge will be goes on increases therefore that charge will be ಅದಾ ಆ ಚಾರ್ಜ್ ಏನು ಮಾಡ್ತದೆ ಇಷ್ಟ ಬರ್ತದೆ ಸಾಕು effective nuclear charge ಏನು ಮಾಡ್ತದೆ ಹೆಚ್ಚಾಗ್ತದೆ ಅದಕ್ಕೆ ಏನಾಗ್ತದೆ ಆರ್ಬಿಟಲ್ ಅದ ಸ್ಟ್ರಿಂಕ್ ಆಗ್ತದೆ ಅದು ಅದಕ್ಕೆ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಇಷ್ಟೆಲ್ಲ ನಮ್ಗೆ ಕೇಳಿ ಗೊತ್ತಿರಬೇಕು ಬಟ್ ಬರೀಬೇಕಾದ್ರೆ ಏನು ಬರೀಬೇಕ್ರಿ ಇಫ್ ಯು ಮೂವ್ ಅಲಾಂಗ್ ದ ಪೀರಿಯಡ್ ಅದ ದ ಎಲೆಕ್ಟ್ರಾನ್ಸ್ ವಿಲ್ ಬಿ ಆಡ್ ಅಪ್ ಟು ದ ಸೇಮ್ ಸೆಲ್ therefore if you move along the period the effective nuclear charge will be goes on
ರೈಟ್ ನಾವು ಮೂವ್ ಆದಾಗ ಸೇಮ್ ಸೆಲ್ ಒಳಗೆ ಎಲೆಕ್ಟ್ರಾನ್ ಆಡ್ ಅಪ್ ಆಗೋದ್ರಿಂದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಯ್ತ್ರಿ ಹೆಚ್ಚಾಯ್ತು. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಹೆಚ್ಚಾಗಣ ಅದೇನ್ ಮಾಡ್ತದ ಮೋರ್ ಸ್ಟ್ರಾಂಗ್ಲಿ ಎಲೆಕ್ಟ್ರಾನ್ಸ್ ನ ಹೋಲ್ಡ್ ಮಾಡಿ ಆರ್ಬಿಟಲ್ ಅನ್ನು ಸ್ರಿಂಕ್ ಮಾಡ್ತದ. ಅದಕ್ಕೆ ಡಿಕ್ರೀಸ್ ಆಗುತ್ತೆ. ಅದಕ್ಕೆ ಏನಾಗ್ತದೆ ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಒನ್ ಇಸ್ ಇಫ್ ಯು ಮೂವ್ ಡೌನ್ ದ ಗ್ರೂಪ್, you move down the group. ಹೌದಾ? ಈ ಡೌನ್ ದ ಗ್ರೂಪ್ ಅಂತ ಇನ್ಕ್ರೀಸ್ ಆಗಿದೆ. ಹೌದಾ? ಇದರೊಳಗೆ ನಾವು ಏನು ಕರಿತೀವಿ ಅಲಾಂಗ್ ದ ಪೀರಿಯಡ್. ಇಫ್ ಯು ಮೂವ್ ಡೌನ್ ದ ಗ್ರೂಪ್ ದ ನಂಬರ್ ಆಫ್ ಸೆಲ್ ವಿಲ್ ಬಿ ಗೋಸ್ ಆನ್ ಇನ್ಕ್ರೀಸಿಂಗ್. ಹೌದಾ? ಈ ಒಂದೇ ಸೆಲ್ ಒಳಗೆ ಇತ್ತಂದ್ರೆ ಈ ತರ ಒಂದು 2 3 4 5. ಹೌದಾ? ಈ ರೀತಿ ಏನಾಗ್ತದೆ ನೀವು ಡೌನ್ ದ ಗ್ರೂಪ್ ಅಂದಾಗ ಆ ಅಟಮ್ಸ್ ಏನು ಬರೀತಿರಲ್ಲ ಬೇರೆ ಬೇರೆ ಅಟಮ್ಸ್ ಅವು ಬೇರೆ ಬೇರೆ ಸೆಲ್ ಒಳಗೆ ಇರ್ತಾವ. ಲಾಸ್ಟ್ ಎಲೆಕ್ಟ್ರಾನ್ಸ್ ಇರ್ತಾವೆ. ಅದಕ್ಕೆ ಏನಾಗ್ತದೆ ದ ಸೈನ್ ವಿಲ್ ಬಿ ಗೋಸ್ ಆನ್ ಇನ್ಕ್ರೀಸಿಂಗ್. ಅದು ಸಿಂಪಲ್ ಅದ ಇದು ಡೌನ್ ದ ಗ್ರೂಪ್. ಹೌದಾ? ಇಫ್ ಯು ಡೌನ್ ದ ಗ್ರೂಪ್ ದ ನಂಬರ್ ಆಫ್ ಸೆಲ್ಸ್ ವಿಲ್ ಬಿ ಗೋಸ್ ಆನ್ ಇನ್ಕ್ರೀಸಿಂಗ್. ಇಫ್ ಯು ಮೂವ್ ಡೌನ್ ದ ಗ್ರೂಪ್ ದ ನಂಬರ್ ಆಫ್ ಸೆಲ್ಸ್ ವಿಲ್ ಬಿ ಗೋಸ್ ಆನ್ ಇನ್ಕ್ರೀಸಿಂಗ್. ಹೌದಾ? therefore the atomic radii will also increasing. ಹೌದಾ? ನಂಬರ್ ಆಫ್ ಸೆಲ್ ಇನ್ಕ್ರೀಸ್ ಆಗೋದು ಹೋಗೋದ್ರಿಂದ ಆಟೋಮೆಟಿಕ್ ಏನಾಗ್ತದೆ ಹೆಚ್ಚಾಗ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಈ ರೀತಿ ಗ್ರೂಪ್ ಅದ, ಇದು ಎ, ಇದು ಬಿ, ಇದು ಸಿ, ಈ ರೀತಿ ಡಿ ಅದ. ಈ ಎ ಒಳಗೆ ಏನಂದ್ರೆ ಅಟಾಮಿಕ್ ನಂಬರ್ ಇದ್ರೊಳಗೆ ಒಂದೇ ಸೆಲ್ ಇರ್ತದೆ. ಹಿಂಗೆ ಕೆಳಗೆ ಬಂದ್ರೆ ಇದ್ರೊಳಗೆ ಏನಾಯ್ತ್ರಿ 2 ಸೆಲ್ ಅದ. ಸಿ ಬಂದ್ರೆ ಅದ್ರೊಳಗೆ ಏನಾಗ್ತದೆ 3 ಸೆಲ್ ಇರ್ತದೆ. ಆಮೇಲೆ ಡಿ ಬಂದ್ರೆ ಏನಾಗ್ತದ್ರಿ 4 ಸೆಲ್. ಆಟೋಮೆಟಿಕ್ ಏನಾಯ್ತ್ರಿ ರೇಡಿಯಸ್ 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 ರೇಡಿಯಸ್. ಹೌದಾ? if you move down the group the atomic radii will be goes on increasing because the number of cell will be goes on increasing if you move down the group. if you move down the group simple ಮೂರೇ ಮೂರು ವರ್ಡ್ ಅನ್ನು ನೆನಪಿಡಬೇಕು. ಬಟ್ ಅದು ವರ್ಡ್ ಯಾಕೆ ನೆನಪಿಟ್ಟು ಅನ್ನೋದು ನಮಗೆ ಏನ್ಬೇಕು ತಿಳಿಬೇಕು. ಹೌದಾ? ಅದಕ್ಕೆ ನಾನು ಏನು ಸ್ವಲ್ಪ ಏನು ಮಾಡೀನಿ ಎಕ್ಸ್ಪ್ಲನೇಷನ್ ಕೊಟ್ಟು ಹೇಳಿನಿ. ಅದು ಒಂದೇದು ಡೆಫಿನೇಷನ್ ನೆನಪಿಡ್ರಿ. ಅಟಾಮಿಕ್ ರೇಡಿಯಸ್ ಅಂದ್ರೆ ಏನಂತೀವಿ. ಹೌದಾ? ಇದರೊಳಗೆ ಕೋವೆಲೆಂಟು ಮೆಟಾಲಿಕ್ ಹೌದಾ ಮೆಟಲ್ಸ್ ರೇಡಿಯಸ್ ಇರ್ತಾವೆ. ನೆನಪಿಡ್ರಿ ಕೋವೆಲೆಂಟ್ ರೇಡಿಯಸ್ ಇಸ್ ಮೋರ್ ಸ್ಟ್ರಾಂಗರ್ ಹೌದಾ ದ್ಯಾನ್ ದ ಮೆಟಲ್ಸ್ ದ್ಯಾನ್ ದಿ ಮೆಟಾಲಿಕ್. ಹೌದಾ? ಇಷ್ಟೊಂದು 3 ಪಾಯಿಂಟ್ಸ್ ನೆನಪಿಡ್ರಿ. ಇದು ವೇರಿಯೇಷನ್ ಆಫ್ ಅಟಾಮಿಕ್ ರೇಡಿಯಸ್ ಅಂದ್ರೆ ಎರಡು ವರ್ಡ್ ಅಲಾಂಗ್ ದ ಪೀರಿಯಡ್. ಹೌದಾ? ದ ಅಟಾಮಿಕ್ ರೇಡಿಯಸ್ ವಿಲ್ ಬಿ ಗೋಸ್ ಆನ್ ಡಿಕ್ರೀಸಿಂಗ್. ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯಸ್ ವಿಲ್ ಬಿ ಗೋಸ್ ಆನ್ ಇನ್ಕ್ರೀಸಿಂಗ್. ಸಾಕು. Variation of atomic radii along the period decreases, down the group increases. Reason: if you move along the period, why the atomic radii goes on decreasing. If you move along the period, the atomic, the electrons will be added to the same cell. Therefore, if you move along the period, the effective nuclear charge of an atom will be goes on increasing. Therefore, the atomic radius will be decrease. ಎರಡನೇ ರೀಸನ್ ಏನಂದ್ರೆ if you move down the group ಅಂತ increase ಆಗುತ್ತೆ. ಯಾಕೆ ಆಗ್ತದೆ? if you move down the group the number of cells will be goes on increasing. cells ಏನಾಗ್ತಾ ಹೋಗ್ತದೆ increase ಆಗ್ತದೆ. therefore along the down the group ಅಂತ ಏನಾಗ್ತದೆ increase ಆಗುತ್ತೆ. ಇಷ್ಟೆಲ್ಲ ನೀವು ನೆನಪಿಡಬೇಕು. In the next video we are going to discussing about the ionic radius. ionic radius ಯಾವ ರೀತಿ ವೇರಿಯೇಷನ್ ಆಗ್ತದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇದರೊಳಗೆ ಯಾವ್ದಾದ್ರು ಡೌಟ್ ಇದ್ದರೆ ಏನು ಮಾಡಬಹುದು ಅಂತ ಕೇಳ್ಕೋಬಹುದು. ಓಕೆ, ಥ್ಯಾಂಕ್ ಯು.